Hi students, happy session. We already discussed the question. So now shall move with the solution analysis. Okay. So question ಆಗಿ analyze ಮಾಡಿದೀನಿ. What they asked us to calculate? Current ratio ಅಲ್ವಾ? So first ಏನ್ ಮಾಡಬೇಕು? Current ratio calculate ಮಾಡಬೇಕು ಅಂದ್ರೆ already we discussed which will be covered under current assets and current liabilities, right? ಕರೆಂಟ್ ಅಸೆಟ್ಸ್ ಅಲ್ಲಿ ಯಾವ್ದು ಬರುತ್ತೆ, ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಯಾವ್ದು ಬರುತ್ತೆ ಅಂತ ಆಗ್ಲೇ ಡಿಸ್ಕಸ್ ಮಾಡಿದೀವಿ. ಸೊ ಅದನ್ನ ಮೆನ್ಷನ್ ಮಾಡ್ಬಿಡೋಣ. ಸೊ ಕರೆಂಟ್ ಅಸೆಟ್ಸ್ over their current liabilities. So now see first to current liabilities ಹೋಗೋಣ. Creditors, yes exactly, creditors current liabilities ಅಲ್ಲಿ ಬರುತ್ತೆ. So creditors ಎಷ್ಟು ಅಂತ ಹೇಳಿದಾರೆ 8000. next bills payable ಎದ್ರಲ್ಲಿ ಬರುತ್ತೆ current liabilities. So bills payable how much they are said now, bills payable is 6000. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಎದ್ರಲ್ಲಿ ಬರುತ್ತೆ ಕರೆಂಟ್ ಲಯಬಿಲಿಟಿ. ಸೊ ಬ್ಯಾಂಕ್ ಓವರ್ ಡ್ರಾಫ್ಟ್ ಎಷ್ಟು ಅಂತ ಹೇಳಿದ್ದಾರೆ, ಬ್ಯಾಂಕ್ ಓವರ್ ಡ್ರಾಫ್ಟ್ ಇಸ್ 6000. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ವಿಲ್ ಆಲ್ಸೋ ಬಿ ಗೆಟ್ ಕವರ್ಡ್ ಅಂಡರ್ ಕರೆಂಟ್ ಲಯಬಿಲಿಟೀಸ್. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಬರುತ್ತೆ 2000. ಸೊ ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯಬಲ್, ನಾನು ಹೇಳಿದ್ದೆ ನೆನಪಿದ್ದೇನೆ, ಆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಬಲ್ ಎರಡು ಎಲ್ಲಿ ಬರುತ್ತೆ ಕರೆಂಟ್ ಲಯಬಿಲಿಟಿ. ಸೊ ಇನ್ಕಮ್ ಟ್ಯಾಕ್ಸ್ ಪೇಯಬಲ್ ಬರೀತೀನಿ. ಇನ್ಕಮ್ ಟ್ಯಾಕ್ಸ್ ಪೇಯಬಲ್ ಎಷ್ಟಿದೆ 8000. ಸೊ ಹಿಯರ್ ಕರೆಂಟ್ ಲಯಬಿಲಿಟಿ ಗೆಟ್ಸ್ ಕವರ್ಡ್. ಮೇಕ್ ದ ಟೋಟಲ್ 8000 ಪ್ಲಸ್ 6000 ಪ್ಲಸ್ 6000 ಪ್ಲಸ್ 2000 ಪ್ಲಸ್ 8000 ಎಷ್ಟಾಗುತ್ತೆ 30,000. ಸೊ ಕರೆಂಟ್ ಲಯಬಿಲಿಟೀಸ್ ಟೋಟಲ್ 30,000. ಸೊ ಕರೆಂಟ್ ಅಸೆಟ್ಸಿಗೆ ಬರೋಣ. ಫಸ್ಟ್ ಯಾವುದಿದೆ ಕ್ಯಾಶ್ ಎಲ್ಲಿ ಬರುತ್ತೆ ಕರೆಂಟ್ ಅಸೆಟ್ಸ್, ರೈಟ್. ಸೊ ಕ್ಯಾಶ್ ಎಷ್ಟಿದೆ 4000. ನೆಕ್ಸ್ಟ್ ಯಾವುದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ಎಕ್ಸಾಕ್ಟ್ಲಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟು ಕರೆಂಟ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಅದೇ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂಡರ್ ಬರುತ್ತೆ. ಸೊ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಈಸ್ 12,000. ನೆಕ್ಸ್ಟ್ ಬಿಲ್ಸ್ ರಿಸೀವೇಬಲ್ ಎದ್ರಲ್ಲಿ ಬರುತ್ತೆ ಕರೆಂಟ್ ಅಸೆಟ್ಸ್ ಅಲ್ಲಿ. ಸೊ ಬಿಲ್ಸ್ ರಿಸೀವೇಬಲ್ ಎಷ್ಟು ಅಂತ ಹೇಳಿದರೆ, ಬಿಲ್ಸ್ ರಿಸೀವೇಬಲ್ 4000. ಸೊ ನೆಕ್ಸ್ಟ್ ಡೆಟಾರ್ಸ್. ಸಿ ಲುಕ್ ಹಿಯರ್, ಡೆಟಾರ್ಸಿಗೆ ಲೆಸ್ ಪ್ರಾವಿಷನ್ ಇದೆ. ಕ್ವಶನ್ ಅನಾಲಿಸಿಸ್ ಮಾಡಬೇಕಾದ್ರೆ ಹೇಳಿದ್ದೆ ಗ್ರಾಸ್ ತಗೊಳ್ಳಲ್ಲ, ನೆಟ್ ಅಮೌಂಟ್ ತಗೋತೀರಾ. ನೆಟ್ ಅಮೌಂಟ್ ಅಂದ್ರೆ ಯಾವುದು, ಮೈನಸ್ ಮಾಡಿದ ಮೇಲೆ ಬಂದಿರೋದಕ್ಕೆ ವಿ ಡು ಕಾಲ್ ಇಟ್ ಆಸ್ ನೆಟ್ ಅಮೌಂಟ್. ಸೊ ಡೆಟಾರ್ಸ್ಗೆ 40,000. ಇನ್ವೆಂಟರೀಸ್ ಎದ್ರಲ್ಲಿ ಬರುತ್ತೆ ಕರೆಂಟ್ ಅಸೆಟ್ಸ್ ಅಲ್ಲಿ. ಸೊ ಇನ್ವೆಂಟರೀಸ್ ಅಂತ ಬರಿತೀನಿ. ಎಷ್ಟಿದೆ ಇನ್ವೆಂಟರೀಸ್ 20,000. ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ ಎದ್ರಲ್ಲಿ ಬರುತ್ತೆ ಕರೆಂಟ್ ಅಸೆಟ್ಸ್ ಅಲ್ಲಿ. ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಿದೆ 10,000. ಸೊ ಹಿಯರ್ ಕಂಪ್ಲೀಟ್ಸ್. ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ಸ್ ಇದೆ. ಫಿಕ್ಸ್ಡ್ ಅಸೆಟ್ಸ್ ಕರೆಂಟ್ ಅಸೆಟ್ ಅಲ್ಲಿ ಬರುತ್ತಾ, ನೋ, ಇಟ್ ವಿಲ್ ಬಿ ಕವರ್ಡ್ ಆಸ್ ದ ಹೆಡ್ ಇಟ್ ಸೆಲ್ಫ್ ಸ್ಟೇಟ್ಸ್ ಫಿಕ್ಸ್ಡ್ ಅಸೆಟ್ಸ್. ಮೇಕ್ ದ ಟೋಟಲ್ 4,000 ಪ್ಲಸ್ 12,000 ಪ್ಲಸ್ 4,000 ಪ್ಲಸ್ 40,000 ಪ್ಲಸ್ 20,000 ಪ್ಲಸ್ 10,000 ಎಷ್ಟಾಗುತ್ತೆ ಕರೆಂಟ್ ಅಸೆಟ್ಸ್ 90,000. ಸೊ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟಿ ಎರಡು ಮಾಡಿದ್ವಿ ಸಗ್ರಿಗೇಷನ್. Now we shall go for current ratio. So what's the formula for current ratio? Current ratio formula is current assets divided by what? Current liabilities, right? Current assets divided by current liabilities. So current assets ಎಷ್ಟಿದೆ ಅಂತ ಹೇಳಿ ಹಾಕಿದೀವಿ ನಾವು. current assets 90,000. current liability ಎಷ್ಟಿದೆ 30,000. ಸೊ 90,000 ಡಿವೈಡೆಡ್ ಬೈ 30,000 ಎಷ್ಟಾಗುತ್ತೆ ಆನ್ಸರು 3, ರೈಟ್. 90,000 ಡಿವೈಡ್ ಬೈ 30,000 ಆನ್ಸರ್ ಇಸ್ 3:1 ಕಂಪಲ್ಸರಿ. ನಾವು ಟೆಲ್ ಮಿ ಕರೆಂಟ್ ರೇಷಿಯೋದ ಸ್ಟ್ಯಾಂಡರ್ಡ್ ರೇಷಿಯೋ ಎಷ್ಟಿದೆ, ಎಕ್ಸಾಕ್ಟ್ಲಿ ಜಸ್ಟ್ ರಿಮೆಂಬರ್ ಇಟ್ ಈಸ್ ಆಫ್ 2:1. ಸೊ ಕರೆಂಟ್ ರೇಷಿಯೋದ ಸ್ಟ್ಯಾಂಡರ್ಡ್ 2:1 ಇದೆ. 2:1ಗಿಂತ ಜಾಸ್ತಿ ಇದೆನಾ ಕಮ್ಮಿ ಇದೆನಾ ಬಂದಿರೋ ಆನ್ಸರು ಜಾಸ್ತಿ ಇದೆ. ಜಾಸ್ತಿ ಇದ್ರೆ ಸ್ಯಾಟಿಸ್ಫೈಡ್, ಜಾಸ್ತಿ ಇಲ್ಲ ಅಂದ್ರೆ ನಾಟ್ ಸ್ಯಾಟಿಸ್ಫೈಡ್. ಸೊ ಏನಂತ ಬರೀತೀರಾ, ಕರೆಂಟ್ ರೇಷಿಯೋ ಈಸ್ ಆನ್ಸರು 90,000 ಡಿವೈಡ್ ಬೈ 30,000 ಮಾಡಿದಾಗ ಏನು ಬರುತ್ತೆ ಆನ್ಸರು 3 ಬರುತ್ತೆ. ಆನ್ಸರ್ 3 ಬರೆದು 1 ಅಂತ ಬರೀಬೇಕು. ವೈ, ಬಿಕಾಸ್ ಈ ಮೂರು ರೇಷಿಯೋ, ಕರೆಂಟ್ ರೇಷಿಯೋ, ಲಿಕ್ವಿಡಿಟಿ ರೇಷಿಯೋ, ಅಬ್ಸಲ್ಯೂಟ್ ಲಿಕ್ವಿಡಿಟಿ ರೇಷಿಯೋ, ಈ ಮೂರು ರೇಷಿಯೋ ಕೂಡ 1 ಫಾರ್ಮಲ್ಲೇ ರೆಪ್ರೆಸೆಂಟ್ ಮಾಡಬೇಕು. ಓಕೆನಾ. ಸೊ ಕರೆಂಟ್ ರೇಷಿಯೋ ಈಸ್ ವಾಟ್, current ratio is satisfactory
because it is more than because it is more than standard ratio of 2:1. ಜಾಸ್ತಿ ಆದರೂ ಇರಲಿ ಸೇಮ್ ಆದರೂ ಇರಲಿ, ಕಡಿಮೆ ಇರಬಾರ್ದು. ಓಕೆ, ದಿಸ್ ಈಸ್ ಹೌ ವಿ ಕ್ಯಾಲ್ಕುಲೇಟ್ ಕರೆಂಟ್ ರೇಷಿಯೋ. ಸಿಂಪಲ್. ಕರೆಂಟ್ ಅಸೆಟ್ಸ್ ಯಾವುದು, ಕರೆಂಟ್ ಲಯಬಿಲಿಟೀಸ್ ಯಾವುದು ಅಂತ ಸಗ್ರಿಗೇಟ್ ಮಾಡೋದು, ಫಾರ್ಮುಲಾ ಅಪ್ಲೈ ಮಾಡೋದು, ಆನ್ಸರ್ ಬರುತ್ತೆ. 1 ಫಾರ್ಮಲ್ ಬರೀಬೇಕು. ಜಾಸ್ತಿ ಇದ್ರೆ ಸ್ಯಾಟಿಸ್ಫ್ಯಾಕ್ಟರಿ, ಕಮ್ಮಿ ಇದ್ರೆ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ. ಸಿಂಪಲ್. ಕರೆಂಟ್ ಅಸೆಟ್ಸ್ ಶುಡ್ ಬಿ ಡಬಲ್ ದ ಕರೆಂಟ್ ಲಯಬಿಲಿಟೀಸ್. ಟ್ರಿಪಲ್ ಇದ್ರೂ ಓಕೆ, ರೈಟ್? ದಟ್ಸ್ ವಾಟ್.